ದ್ವಿತೀಯ PUC ಇತಿಹಾಸ 7ನೇ ತಾರೀಕು ಮಾರ್ಚ್ 7ನೇ ತಾರೀಕು ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಯಾವ ರೀತಿ ಟಾಪರ್ ಥರ ಉತ್ತರವನ್ನು ಬರೆಯೋದು. ನೀವು ಸಹ ನಾನು ಹೇಳೋ ರೀತಿ ಉತ್ತರವನ್ನು ಏನಾದರೂ ಬರೆದ್ರೆ ಇವ್ಯಾಲ್ಯುವೇಟರ್ಗೆ ಇಂಪ್ರೆಸ್ ಮಾಡ್ತೀರಾ, 80ಕ್ಕೆ 80 ಅಂಕ ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ಸುಲಭವಾಗಿ ತೆಗೆದುಕೊಳ್ತೀರಾ. ಇಲ್ಲ ನಾನು ಏನೂ ಬರೆಯೋದೇ ಗೊತ್ತಿಲ್ಲ, ಯಾವ ರೀತಿ ಬರೆಯುವಂತಹ ಒಂದು ಮೆಥಡ್ ಗೊತ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲ ರೀತಿಯ PDF ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲ ರೀತಿಯ PDF ನೋಟ್ಸನ್ನು ನಾನು ಹಾಕಿದ್ದೇನೆ, ನೀವು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ. ಎಲ್ಲ PDF ನೋಟ್ಸನ್ನು ಜಸ್ಟ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಯಾವ PDF ನೋಟ್ಸ್ ಬೇಕು, ಸೈನ್ಸ್, ಕಾಮರ್ಸ್, ಆರ್ಟ್ಸ್ 3 PDF ಅಲ್ಲಿದೆ. ಜಸ್ಟ್ ಹೋಗಿ ತಗೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿಯಲ್ಲಿ ಯಾವ ರೀತಿ ಕರೆಕ್ಟಾಗಿ ಸುಲಭವಾಗಿ ಈ ಒಂದು ಮೆಥಡನ್ನು ಕಲ್ತ್ಬಿಡಿ. ಯಾವ ರೀತಿ 80ಕ್ಕೆ 80 ಅಂಕ ಓದಿರ್ತೀರಾ. ಓದೋದು ಏನು ದೊಡ್ಡ ವಿಷಯ ಅಲ್ಲ, ಓದಿದ್ದನ್ನು ರೆಪ್ರೆಸೆಂಟ್ ಮಾಡೋದು ದೊಡ್ಡ ವಿಷಯ. ಈ ಪ್ರೆಸೆಂಟೇಷನ್ ಸ್ಕಿಲ್ ಏನೋ ಇದೆಯಲ್ಲ, ಇದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಕಲಿತಿದ್ರೆ. ಹಾಗೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಒಂದು 100 ಅಂಕದ ಒಂದು ಆನ್ಸರ್ ಶೀಟನ್ನು ತೆಗೆದುಕೊಂಡಿದ್ದೇನೆ. ಯಾಕಂತಂದರೆ 100 ಅಂಕ ಇತಿಹಾಸದಲ್ಲಿ ಕೊಡೋದು ತುಂಬ ರೇರ್, ಕಡಿಮೆ. ಇಲ್ಲಿ ನೋಡಿ, ಒಂದು ಸಲ ನೋಡ್ಕೊಂಬಿಡಿ. ಇಲ್ಲಿ 100 ಅಂಕ 99 ಇತ್ತು, 100 ಅಂಕವನ್ನು ಇತಿಹಾಸದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾರೆ. ನೋಡಿ 100 ಅಂಕ ಇತಿಹಾಸಕ್ಕೆ ಕೊಟ್ಟಿದ್ದಾರೆ. ಇದು 2019ರ ಒಂದು ಆನ್ಸರ್ ಶೀಟ್ ಯಾವುದಾದ್ರೂ ಇರಲಿ, ಮಾಡೆಲ್ ಆಗಿ ನಮಗೆ ಈ ಒಂದು ಆನ್ಸರನ್ನು ತೆಗೆದುಕೊಂಡು ನಾವು ಇದೇ ರೀತಿ ಬರೆಯೋಣ. ಇಲ್ಲಿ ನೋಡಿ, ನಮಗೆ ಮೊದಲು MCQ ಕ್ವೆಶನ್ ಇದೆ. 5 MCQ ಕ್ವೆಶನ್ನ ಬರೀಬೇಕು. ಜಸ್ಟ್ ಏನು ಮಾಡಿ, ಸಿಂಪಲ್ ಆಗಿ ಇವ್ರು ಯಾವ ರೀತಿ ಫಾಲೋ ಮಾಡಿದ್ದಾರೆ, ಇದು 1 ಅಂಕದ ಪ್ರಶ್ನೆನ ಇದೇ ರೀತಿ ಬರೀರಿ. 1 ಅಂಕದ ಪ್ರಶ್ನೆನ ಬರೀಬೇಕು. 1 ಅಂಕದ ಪ್ರಶ್ನೆಗೆ ನೋಡಿ, ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎನ್ನುವರು. ಇದು MCQಗೆ ಕೇಳುವಂಥ ಪ್ರಶ್ನೆ. ಇದು ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎನ್ನುವರು ಅಂತ ಇಲ್ಲಿ ಕ್ವಶನಿಗೆ ಆನ್ಸರನ್ನು ಬರೆದಿದ್ದಾರೆ. ಜಸ್ಟ್ ನಾಣ್ಯಶಾಸ್ತ್ರ A ಅಂತ ಬರೆದು, ನಾಣ್ಯಶಾಸ್ತ್ರ ಅಂತ ಬರೆದು ಅಂಡರ್ಲೈನನ್ನು ಮಾಡಿಬಿಡಿ, ಉತ್ತರ ಕಂಪ್ಲೀಟ್ ಆಗುತ್ತೆ. ಇಷ್ಟೇ, 1 ವರ್ಡ್ ಅಂತ ಅಷ್ಟೇ, 1 ವರ್ಡ್ ಅಷ್ಟೇ ಬರೀರಿ, ಸುಲಭವಾಗಿ 1 ಅಂಕ ತೆಗೆದುಕೊಳ್ತೀರಿ. ಈಗ 2 ಅಂಕದ ಪ್ರಶ್ನೆ, ಇನ್ನೊಂದು ಹೊಂದಿಸಿ ಬರೀರಿ. A ಮತ್ತು B ಬ್ಲಾಕ್ ಅಂತ ಇರುತ್ತೆ. A ಬ್ಲಾಕಲ್ಲಿ ಕ್ವಶನನ್ನು ಕೊಟ್ಟಿರ್ತಾರೆ. ಇಲ್ಲಿ B ಬ್ಲಾಕಲ್ಲಿ ನಾವು ಉತ್ತರವನ್ನು ಬರಿಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಲಿಟ್ರಲಿ ಇವೆಲ್ಲವನ್ನು ಬರೀರಿ. ಹಿಸ್ಟ್ರಿಯಲ್ಲಿ ಮಾರ್ಕ್ಸ್ ಎಲ್ಲಿ ಕಡಿತಾರೆ ಅಂತಂದರೆ ಇದು ಒಂದೇ ಬ್ಲಾಕ್ ಬರೆದು ಬಿಡ್ತಾರೆ. ಸೊ ಅದೊಂದು ಬೇಡ, 2 ಬ್ಲಾಕನ್ನು ಬರೀರಿ, ಏನೂ ತಪ್ಪಿಲ್ಲ. ಈ ಬ್ಲಾಕಲ್ಲಿ ಏನಿದೆ ನೋಡ್ಕೊಳ್ಳಿ, ಇದರ ಉತ್ತರವನ್ನು ಈ ಬ್ಲಾಕಲ್ಲಿ ಬರೀರಿ, ಉತ್ತಮ. ಇದೊಂದು ಪ್ರಾಪರ್ ಮೆಥಡ್. ಎಲ್ಲ ಆಯಿತು. ಈಗ ನೆಕ್ಸ್ಟ್ 2 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ಸೇಮ್ ನಾನು ಹೇಳಿದೆ ತಾನೆ, ಇವಾಗಿನ ಹೇಳಿದೆ ನಾನು. ಇದೇ ರೀತಿಯಾಗಿ ಬರೀರಿ, ನೀವು ಸಹ ಹೊಂದಿಸಿ ಬರೀರಿ, ಇದೇ ರೀತಿಯಾಗಿ ಬರೀರಿ. ಕಾಲಾನುಕ್ರಮಣಿಕೆ ಯಾವ ರೀತಿ ಬರೆಯೋದು, ಸಿಂಪಲ್. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ, ಒಂದೇ ಒಂದಿದೆ, ಆದರೆ ಅದನ್ನು ಕರೆಕ್ಟಾಗಿ ಅಲೈನ್ ಮಾಡಿ ಬರೀಬೇಕು, ಹೊಂದಿಸಿ ಅಲ್ಲಿ ಬರೀಬೇಕು, ಇಷ್ಟೇ. ಇಲ್ಲಿ ಈಗ ಕಾಲಾನುಕ್ರಮಣಿಕೆ 4 ಅಂಕಕ್ಕಿದೆ, ಇದನ್ನು ನೀವು ಜಸ್ಟ್ ಫಾಲೋ ಮಾಡಿ. ನೆಕ್ಸ್ಟ್ ಮ್ಯಾಪ್ ಕ್ವೆಶನ್, ಡೈರೆಕ್ಟಾಗಿ ಮ್ಯಾಪ್ ಕ್ವೆಶನನ್ನು ಬರೆದ್ಬಿಡಿ. ಡೈರೆಕ್ಟಾಗಿ ಮ್ಯಾಪ್ ಕ್ವೆಶನ್ ಬರೀರಿ. ಇಲ್ಲಿ ನೋಡಿ, ಮ್ಯಾಪ್ ಕ್ವೆಶನ್ 10 ಅಂಕಕ್ಕಿದೆ, ಅದನ್ನು ಬೇಕಂದರೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹರಪ್ಪ, ಪಾಟಲಿಪುತ್ರ, ಕಂಚಿ ಎಷ್ಟು ಬರೆದಿದ್ದಾರೆ, ಒಂದು ಮಾರ್ಕ್ಸಿಗೆ ಎಷ್ಟು ಬರೀಬೇಕು ನೋಡಿ, ಸಿಂಪಲ್ ಆಗಿ ಇಲ್ಲಿ ನೋಡ್ಕೊಂಬಿಡಿ. ಇದು ಹರಪ್ಪ, ಇದು ಪ್ರಾಚೀನ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾಗಿದೆ. ಇದು ಪಾಕಿಸ್ತಾನದಲ್ಲಿದೆ. ಬೃಹತ್ ಉಗ್ರಾಣ ಇಲ್ಲಿ ದೊರೆತಿದೆ. 1921ರಲ್ಲಿ RD ದಯಾರಾಮ್ ಸಹಾನಿ ಅವರು ಶೋಧಿಸಿದರು. ಇಷ್ಟೇ ಉತ್ತರ, ಸಿಂಪಲ್ ಆಗಿ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಪಾಟ್ಲಿಪುತ್ರ ಎಷ್ಟು, 2 ಲೈನ್ ಬರೆದಿದ್ದಾರೆ, 2 ಲೈನ್ ಬರೆದಿದ್ದಾರೆ, 1 ಮಾರ್ಕ್ಸ್ ಸಿಗ್ತವ್ರಿಗೆ. ಇದಿಷ್ಟು ಮ್ಯಾಪ್ ಕ್ವೆಶನಿನ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡೋದು. ಮ್ಯಾಪ್ ಕ್ವೆಶನ್ ಯಾವ ರೀತಿ ಗುರುತಿಸೋದು ಮುಂದೆ ಇದೆ. 1 ಎಕ್ಸ್ಟ್ರಾ ಬರೆದಿದ್ದಾರೆ, ಇಲ್ಲೊಂದು ಎಕ್ಸ್ಟ್ರಾ ಅಂತ ಬರೆದಿದ್ದಾರೆ, ಇರಲಿ, ಓಕೆ. 2 ಅಂಕದ ಪ್ರಶ್ನೆಗೆ ಬಂದರು. 2 ಅಂಕದ ಪ್ರಶ್ನೆ, ಕೇವಲ ಭಾರತದ ಹೆಸರುಗಳು. 2 ಅಂಕದ ಪ್ರಶ್ನೆಯಲ್ಲಿ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆದರೆ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಭಾರತದ ಹೆಸರುಗಳು, ಹಿಂದೂಸ್ತಾನ, ಭರತಖಂಡ, ಭರತವರ್ಷ, ಇಂಡಿಯಾ, ಈ 4 ಬರೆದಿದ್ದಾರೆ. ಇದಿಷ್ಟಕ್ಕೆ 2 ಅಂಕ ಸಿಕ್ಕಿದೆ. ಇಷ್ಟೇ ಸಿಂಪಲ್ ಆಗಿ ಇಷ್ಟೇ ಬರೀರಿ. ಕರೆಕ್ಟಾಗಿ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ಲಲ್ಲಿ ಪಾಯಿಂಟ್ ಏನಪ್ಪ ಅಂತಂದರೆ ಕ್ಲೀನ್ ಆಗಿರಬೇಕು, ನೀಟ್ನೆಸ್ ಆಗಿರಬೇಕು. ಬರೆದು ಮತ್ತೆ ಅದನ್ನು ಈ ರೀತಿ ಕಾಟ್ ಹಾಕಬೇಡಿ, ಅಷ್ಟೇ. ಇದಿಷ್ಟಾಯಿತು. 5 ಅಂಕದ ಪ್ರಶ್ನೆಯನ್ನು ನೋಡೋಣ. ಈಗ 5 ಅಂಕದ ಪ್ರಶ್ನೆ, ನಾನು ಪದೇ ಪ್ರತಿಯೊಂದು ಟಾಪರ್ ಆನ್ಸರ್ ಶೀಟನ್ನು ಆನಾಲಿಸಿಸ್ ಮಾಡಿದಾಗ ನಿಮಗೆ ಪದೇ ಹೇಳ್ತೀನಿ, ಏನಪ್ಪ ಅಂತಂದರೆ ಪೀಠಿಕೆ ಉಪಸಂಹಾರವನ್ನು ಕಡ್ಡಾಯವಾಗಿ ನೀವು ಹಾಕಲೇಬೇಕು. ಇಲ್ಲೂ ಸಹ ಅವ್ರು ಹಾಕಿದ್ದಾರೆ, ಹೀಗಾಗಿ ಅವರಿಗೆ 5ಕ್ಕೆ 5 ಮಾರ್ಕ್ಸ್ ಸಿಕ್ಕಿದೆ. ನೋಡಿ ಈಗ ಇಲ್ಲಿ ನೋಡಿ, ಈಗ ಭಾಗ ಸಿನಲ್ಲಿ ಏನು ಬರೆದಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡಿ. ಭಾಗ ಸಿನಲ್ಲಿ ಭಾರತದ ಇತಿಹಾಸವು ಚೀನಾದ ಇತಿಹಾಸದಂತೆ
ಸುಮಾರು 4000 ವರ್ಷಗಳ ಇತಿಹಾಸ ಹೊಂದಿದೆ. ಭಾರತದ ಇತಿಹಾಸದ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳು ತುಂಬ ಪ್ರಾಮುಖ್ಯತೆ ಪಡೆದಿದೆ. ಅದರ ಮಹತ್ವಗಳು ಈ ಕೆಳಗಿನಂತಿದೆ. ಇಷ್ಟನ್ನು ಬರಿತೀರಾ ನೀವು ಸುಲಭವಾಗಿ. ಇಷ್ಟೊಂದು ಒಂದು 3 ರಿಂದ 4 ಲೈನನ್ನು ಆರಾಮಾಗಿ ಬರಿತೀರಾ. ಓಕೆ, ಪ್ರಾಕ್ತನ ಆಧಾರಗಳು, ಉತ್ಖನನ, ಸ್ಮಾರಕಗಳು, ಇದೇ ರೀತಿ ಪಾಯಿಂಟನ್ನು ಬರೀರಿ. ಪಾಯಿಂಟನ್ನು ಬರೆದು ವಿವರಣೆಯನ್ನು ಕೊಡಿ. ಅವ್ರು ಎಷ್ಟು ವಿವರಣೆ ಕೊಟ್ಟಿದ್ದಾರೆ ಇಷ್ಟೇ ವಿವರಣೆಯನ್ನು ಕೊಡಿ, ಸಾಕು. ಮಾರ್ಕ್ಸನ್ನು ಕೊಟ್ಟೇ ಕೊಡ್ತಾರೆ. ಇದಿಷ್ಟನ್ನು ನೋಡಿ, ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ಉಪಸಂಹಾರವನ್ನು ಹಾಕಿದ್ದಾರೆ. 5 ಪಾಯಿಂಟನ್ನು ಬರೆದಿದ್ದಾರೆ, ಉಪಸಂಹಾರವನ್ನು ಹಾಕಿದ್ದಾರೆ. ಉಪಸಂಹಾರ ಹಾಕಿದರೆ ಉತ್ತರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು 10 ಅಂಕದ ಒಂದು ಪ್ರಶ್ನೆ ನೋಡೋಣ. ಈ PDF ಅನ್ನು ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ಬಿಟ್ಟಿದ್ದೇನೆ, ನೀವು ಅಲ್ಲಿ ಹೋಗಿ ನೋಡಿ. ಪ್ರತಿಯೊಂದು ಕ್ವಶನು ಈ ರೀತಿ ಯಾರಾದರೂ ಒಬ್ಬ ಧಾರ್ಮಿಕ ವ್ಯಕ್ತಿಗಳ ಅಂದರೆ ಲೈಕ್ ಆಟೋಗ್ರಫಿಕ್ ಕ್ವಶನ್ ಥರ ಏನಾದರೂ ಬಂದರೆ, ಅಂದರೆ ಜೀವನ ಚರಿತ್ರೆ ಥರ, ಈ ಜೀವನ ಮತ್ತು ಬೋಧನೆಗಳು ಈ ರೀತಿ ಕ್ವಶನ್ ಬಂದರೆ ಈ ರೀತಿ ಬರೀರಿ. ನೋಡಿ, ಪೀಠಿಕೆ ಅಂತ ಇದೆ ಇಲ್ಲಿ ನೋಡಿ. ಪೀಠಿಕೆ ಧಾರ್ಮಿಕ ಪ್ರಸಾರಕರಲ್ಲಿ ಶಂಕರಾಚಾರ್ಯರು ಒಬ್ಬರು. ಇದನ್ನು ನೀವು ಪೀಠಿಕೆಯಾಗಿ ಹಾಕಿದ್ದಾರೆ. ಈ ಪೀಠಿಕೆ ಹಾಕಿದ ನಂತರ ಏನು ಮಾಡಿದ್ದಾರೆ ಇಲ್ಲಿ ನೋಡಿ, ಈ ರೀತಿ ಒಂದು ಕಾಲಮಲ್ಲಿ ಬರೆದಿದ್ದಾರೆ ಅವರು. ಜನ್ಮಸ್ಥಳ ನೋಡಿ, ಜನನ, ತಂದೆ, ತಾಯಿ, ಗುರು, ಸಿದ್ಧಾಂತ, ಇವಿಷ್ಟನ್ನು ಬರೆದ್ರೆ ಏನಾಗುತ್ತೆ, ಇಲ್ಲಿ ಒಂದು ಟ್ಯಾಕ್ಟಿಕ್ ಏನಂತಂದರೆ, ಇದಿಷ್ಟನ್ನು ನೋಡಿಬಿಟ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಇವ್ಯಾಲ್ಯುವೇಟರ್ 5ಕ್ಕೆ 5 ಅಂಕ ಕೊಟ್ಟು ಮುಂದೆ ಹೋಗಿಬಿಡ್ತಾರೆ. ಇದು ಟೆಕ್ನಿಕ್, ಇದು ಪ್ರೆಸೆಂಟೇಷನ್ ಸ್ಕಿಲ್. ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಇವ್ಯಾಲ್ಯುವೇಟರ್ಗೆ ಅನ್ನೋದು ಈ ಟಾಪರ್ ನೋಡಿ ನಾವು ಕಲಿಬೇಕು. ಇದನ್ನು ನೀವು ಮಾಡಿ ನಿಮ್ಮ ಉತ್ತರದಲ್ಲಿ ಇದೇ ರೀತಿ ಬರೀರಿ. ಇಲ್ಲಿ ಮತ್ತು ಅವರ ಒಂದು ಸಿದ್ಧಾಂತವನ್ನು ಬರೆದಿದ್ದಾರೆ, ವಿವರಣೆಯನ್ನು ನೀಡ್ತಾ ಹೋಗಿದ್ದಾರೆ. ಇದೆಲ್ಲ ನೋಡ್ತಾ ಹೋಗಿ. ಕೃತಿಗಳು ಲಿಟ್ರಲಿ ಸಪರೇಟ್ ಮಾಡಿದ್ದಾರೆ ಕೃತಿಗಳನ್ನು. ಅವರು ಏನಾದರೂ ಕೃತಿಗಳು, ಈಗ ಬುದ್ಧನ ಜೀವನ ಮತ್ತು ಬೋಧನೆ ಎಲ್ಲ ಕೃತಿಗಳಿರುತ್ತವೆ. ಈ ರೀತಿಯ ಒಂದು ಸಮ್ಯಕ ಜ್ಞಾನ ಇವೇನಿದೆಯಲ್ಲ ಆ ರೀತಿ ಅದನ್ನು ಸಪ್ರೇಟಾಗಿ ಬರೀರಿ. ಶಂಕರಾಚಾರ್ಯರ ಬೋಧನೆಗಳು, ಕೊನೆಯದಾಗಿ ಉಪಸಂಹಾರ ಹಾಕಿದ್ದಾರೆ. ಈಗ 10 ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ. ಈಗ 10 ಅಂಕದ ಒಂದು ಪ್ರಶ್ನೆ ಇಲ್ಲಿ ಸಿಕ್ತು. ಈಗ ನೋಡೋಣ. ಈಗ ಭಾಗ ಇ, ಪೀಠಿಕೆಯಲ್ಲಿ ಅಲ್ಲಿ 4 ಲೈನ್ ಇತ್ತು, ಇಲ್ಲಿ 6 ರಿಂದ 7 ಲೈನ್ ಆಗಿದೆ. 1 2 3 4 5 6. ಇಲ್ಲಿ ನೋಡಿ, ಮೊಹಮ್ಮದ್ ಬಿನ್ ತುಘಲಕನು ತೊಗಲಕ್ ಸಂತತಿಯಲ್ಲಿಯೇ ಶ್ರೇಷ್ಠ ದೊರೆಯಾಗಿದ್ದ. ಇದನ್ನು ನಾನು ಓದ್ತಾ ಹೋಗಲ್ಲ, ಇದು ನೀವು ಜಸ್ಟ್ ಓದ್ಬಿಡಿ. ರಾಜಧಾನಿ, ಈ ಪಾಯಿಂಟನ್ನು ಮುಂಚೆನೇ ಬರೆದುಬಿಟ್ಟಿದ್ದಾರೆ ಅವರು. ಪೀಠಿಕೆ ನಂತರ ಈ ಯಾವ್ಯಾವ ಪಾಯಿಂಟನ್ನು ಅವರು ವಿವರಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಈ 3 ಪಾಯಿಂಟನ್ನು ಮೊದಲೇ ಬರೆದಿದ್ದಾರೆ. ಈ 3 ಪಾಯಿಂಟನ್ನು ನೀವು ಸಹ ಮೊದಲು ಬರೀರಿ. ಇದೊಂದು ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಇದು. ಇದೇ ಉತ್ತರವನ್ನು ಆ್ಯಸ್ ಇಟ್ ಈಸ್ ಅಲ್ಲಿ ಹೋಗಿ ನೀವು ಪೇಸ್ಟ್ ಮಾಡಿದರೆ ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ ಉತ್ತರ ಫುಲ್ ಆ ಒಂದು ಉತ್ತರಕ್ಕೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನೋಡಿ, ದುವಾ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಳ. 1 ಪೇಜ್ ಆಯಿತು, 1 ಪೇಜ್ ಬರೆದ್ರು. 5 ಮಾರ್ಕ್ಸಿಗೆ 2 ಪೇಜನ್ನು ಬರೀರಿ. 10 ಅಂಕದ ಪ್ರಶ್ನೆಗೆ 4 ಪೇಜನ್ನು ಬರೀರಿ. ಇದಿಷ್ಟು ಬೇಸಿಕ್ ಕಾಮನ್ ಥಿಂಗ್ ಬರೆದಿದ್ದಾರೆ. ಈ ರೀತಿ ಪಾಯಿಂಟ್ ಮಾಡಿ ಬರೆದ್ರೂ ಸಹ ಉತ್ತಮ ಕೊಡ್ತಾರೆ, ಮಾರ್ಕ್ಸನ್ನು ಕೊಡಲೇಬೇಕು. ರಾಜಧಾನಿ ವರ್ಗಾವಣೆ 2ನೇ ಪಾಯಿಂಟ್ ನೋಡ್ತಾ ಹೋಗಿ. ಪರಿಣಾಮಗಳು, ವಿಫಲತೆಯ ಕಾರಣಗಳು. 10 ಅಂಕಕ್ಕೆ ಕೊನೆಯದಾಗಿ ಏನು ಮಾಡಿದ್ದಾರೆ ಅಂತಂದರೆ ಉಪಸಂಹಾರವನ್ನು ಹಾಕಿದ್ದಾರೆ. ಕಡ್ಡಾಯವಾಗಿ ಉಪಸಂಹಾರವನ್ನು ಹಾಕಬೇಕು. ನೀವು ನಿಮ್ಮದೇ ಆಗಿರ್ತಕ್ಕಂಥ ಉಪಸಂಹಾರವನ್ನು ರೆಡಿ ಮಾಡ್ಕೊಂಡು ನೀವು ಹಾಕಬೇಕು. ಇವ್ರು ಏನು ಮಾಡಿದ್ರು, ಮೊಹಮ್ಮದ್ ಬಿನ್ ತುಘಲಕನನ್ನು ಇತಿಹಾಸಕಾರರು ಪರಸ್ಪರ ವೈರುಧ್ಯಗಳ ಮಿಶ್ರಣ ಎನ್ನುವರು. ಈ ರೀತಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ಸಹ ಇದೇ ರೀತಿ ಫಾಲೋ ಮಾಡಿ. ಇದು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಯಾವ ರೀತಿ ಬರೀಬೇಕು ನಾನು ಆಲ್ರೆಡಿ ಹೇಳಿದೆ. ಇದೇ ರೀತಿ ಈ ಒಬ್ಬ ಟಾಪರ್ ಥರ ನೀವು ಸಹ ಅಪ್ಲೈ ಮಾಡಿದರೆ, ಈ ಒಂದು ಸ್ಕಿಲ್ಲನ್ನು ನಿಮ್ಮ ಆನ್ಸರ್ ಶೀಟಲ್ಲಿ ಅಪ್ಲೈ ಮಾಡಿದರೆ ಆರಾಮಾಗಿ 80ಕ್ಕೆ 80 ಅಂಕ ತೆಗೆದುಕೊಳ್ಬೋದು. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಕೇವಲ ಎಲ್ಲ 2 ದಿನದಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನನ್ನು ಓದಿ 80ಕ್ಕೆ 80 ಹಿಸ್ಟ್ರಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಚಾನಲನ್ನು ಜಸ್ಟ್ ತೆಗೆದು ನೋಡಿ. ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೇನೆ, ಜಸ್ಟ್ ಹೋಗಿ ನೋಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ತಾನೆ. ಈ ಒಂದು PDF ಅನ್ನು ಹಾಕಿದ್ದೇನೆ. ಎಲ್ಲ ರೀತಿಯ ಹಿಸ್ಟ್ರಿ ಆಗಿರ್ಬೋದು, ಎಲ್ಲ ಕ್ವೆಶನ್ ಆನ್ಸರ್ ಅಲ್ಲಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.